ಓಹೋ ಹೋ ಹೋ ಹೋ, ಸಕ್ಕತ್ತಾಗಿದೆ ವ್ಯೂ ಲೆಫ್ಟಲ್ಲಿ ನೋಡಿ. ಆಲ್ಪೈನ್ ಸ್ಟಾರ್ಸ್ ಬೂಟ್ಸ್ ಹಾಕ್ಕೊಂಡು, ನಮ್ಮ ಬಾಯ್ಸ್ ಅಷ್ಟೇ ಎಲ್ಲ ಬೂಟ್ಸ್ ಹಾಕ್ಕೊಂಡು ಹತ್ತುತ್ತಾ ಇದ್ದಾರೆ. ಈಗ ದೇವ್ರ ಮನೆ ವ್ಯೂ ಪಾಯಿಂಟ್ ದರ್ಶನ ಆಗಿದೆ. ಐ ಹೋಪ್ ಯು ಹ್ಯಾವ್ ಲೈಕ್ಡ್ ವಾಟ್ ಯು ಸೀನ್. ಅಲ್ಲಿಂದ ಟ್ರೆಕ್ ಮಾಡ್ಕೊಂಬಂದಿದ್ದೀವಿ ಈ ಶೂಸಲ್ಲಿ. ಆ್ಯಂಡ್ ನಾವು ವಿ ಆರ್ ಆಫ್ ಟು ದ ಬ್ಯೂಟಿಫುಲ್ ಕುದುರೆಮುಖ. ಕುದುರೆಮುಖ ಅಲ್ಲ, ಕುದುರೆಮುಖ. ಕುದುರೆಮುಖ ಅಂದರೆ ಮಣ್ಮುಕ್ಕು ಅಂತಾರಲ್ಲ, ಆ ಥರ. ನಾಟ್ ಲೈಕ್ ದ್ಯಾಟ್. ಕುದುರೆಮುಖ ನೋಡಿ. ಎಕ್ಸಾಕ್ಟ್ಲಿ ಅದೇ ಹೇಳ್ತಿದ್ನಲ್ಲ, ರೈನ್ಗೆಲ್ಲ ಹಾಕೋತೀವಿ, ಒಂದು 2 ಟರ್ನ್ ತೊಗೋತೀವಿ, ಮಳೆ ನಿಂತೇ ಹೋಗುತ್ತೆ ಅಂತ. ಎಕ್ಸಾಕ್ಟ್ಲಿ ದ್ಯಾಟ್ ಹ್ಯಾಸ್ ಹ್ಯಾಪನ್ಡ್. ಅವ ನೋಡಿ ಎಲ್ಲ ಚೆನ್ನಾಗಿ ವ್ಯೂನ. ಸೀರಿಯಸ್ಲಿ ದಿಸ್ ಇಸ್ ಸಚ್ ಅ ವಂಡರ್. ಬಟ್ ಇನ್ನೊಂದೇನೆಂದರೆ, ಅಲ್ಲಿ ವ್ಯೂ ಪಾಯಿಂಟ್ ಮೇಲೆ ನೋಡಿದಾಗ ಎಷ್ಟು ಗಲೀಜಿತ್ತು ಅಂದರೆ, ಶಿಟ್, ಸೊ ಡಿಸಪಾಯಿಂಟಿಂಗ್ ಟು ಸಿ. ಮೈ ಓನ್ಲಿ ರಿಕ್ವೆಸ್ಟ್ ಈಸ್, ಈ ಥರ ಜಾಗಕ್ಕೆ ಬನ್ನಿ, ನೇಚರ್ನ ಎಂಜಾಯ್ ಮಾಡಿ. ಬಟ್ ದಯವಿಟ್ಟು ಪ್ಲಾಸ್ಟಿಕ್ಕು ಅಥವಾ ಪೇಪರು ವಾಟ್ ಇಟ್ ಈಸ್, ದಯವಿಟ್ಟು ನೀವು ಹೆಂಗೆ ತಂದಿದ್ರು ಹಾಗೆ ವಾಪಸ್ ತೊಗೊಂಡೋಗಿ. ದಟ್ಸ್ ಮೈ ಓನ್ಲಿ ರಿಕ್ವೆಸ್ಟ್. ನೀರ ಬಿಟ್ಟು ನೆಲದ ಮೇಲೆ, ನೀರ ಬಿಟ್ಟು ನೆಲದ ಮೇಲೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ವ್ಯೂ ಪಾಯಿಂಟ್ ತೋರಿಸ್ಬಿಡೋಣ ನಮ್ಮ ಜನಕ್ಕೆ, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ. ನೋಡಿ ಏನು ಸಕ್ಕತ್ತಾಗಲ್ಲ. ವಾವ್, ಆಹಾ ಹಾ ಹಾ ಹಾ, ಬೆಣ್ಣೆ ಓಡ, ಬೇರೆ ಏನಲ್ಲ. ಯಾವುದೋ ಅಲ್ಲೇ ಪ್ರೈವೇಟ್ ಎಸ್ಟೇಟಲ್ಲಿ ಬಂದಂಗಿದೆ ರೋಡ್ಗಳು ಸುತ್ತಮುತ್ತ. ಆಹಾ, ಮಂಗಳೂರು ಮೂಡಿಗೆರೆ. ಹರ್ಷ ಇಸ್ ಬಿಹೈಂಡ್ ಮೀ. ಬಂದ್ರಾ? ಓಕೆ. ವಂದನೆಗಳು ಬಾಳೂರು ಗ್ರಾಮ ಪಂಚಾಯತಿ. ಈಗ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡ್ವಿ. ಈ ಊರ ಹೆಸರು ಜಾವಳಿ ಅಂತ. ಆದರೆ ಹಿಂದ್ಗಡೆ ಒಂದು ಇನೋವಾ ಕ್ರಿಸ್ಟಾ ಬರ್ತಿದೆ, ಎಲ್ಲರಿಗೂ ಆವಳಿ ಕೊಡ್ಕೊಂಡು ಬರ್ತಾ ಇದ್ದಾರೆ. ಇಡಿಯಟ್. ನನ್ನ ಬ್ರೇಕ್ ಪ್ಯಾಡ್ ಹೊಟ್ಟೋಗಿದೆ ಅನ್ಸತ್ತಪ್ಪ, ಹಿಡಿತಾನೆ ಇಲ್ಲ. 2 ಅಲ್ಲ, ಮೊನ್ನೆ ಸರ್ವಿಸ್ ಸೆಂಟ್ರ್ ಹೋದಾಗ 2000 ಬರುತ್ತೆ ಅಂತ ಹೇಳಿದರು. 1500 ಏನೋ ಆಗಿದೆ. ಅದೇ ಹಾಂ 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 ನೋಡ್ರು, ಮುನ್ನಾರಂತೆ ಲಾರಿ. ಓಕೆ, ನೋಟೆಡ್. ಹಾಯ್, ಮುನ್ನಾರಂತೆ ನೋಡ್ರು, ಕುದುರೆಮುಖ ಹೋಗ್ತಾರೋ ರೋಡಿದು. ಓಹೋ, ಲಾರಿ. ಅಪ್ಪ, ಸದ್ಯ ಒಳ್ಳೆ ಟೈಮಿಗೆ ಬಂದ್ವಿ ನಾವು. 2 ಸೆಕೆಂಡ್ ಬೇಗ ಹೋಗಿದ್ದಿದ್ರು ಪ್ರಾಬ್ಲಮ್.
ಜಿಲೇಬಿ, ಚಕ್ಲಿ, ಜಿಲೇಬಿನ ಚಕ್ಲಿನ ಏನೋ ಒಂದು. ಬ್ರೋಸಲ್ಲಿ ದೋಸೆ ಅಂತಾರೆ, ಕೆಲವರು ಜಿಲೇಬಿ ಅಂತಾರೆ, ಕೆಲವರು ಚಕ್ಲಿ ಅಂತಾರೆ, ಏನೋ. ಓಹೋ, ಲಾರಿ ಕಾರು. ಎಂಥ ಜಾಗದಲ್ಲಿ ನೇಚರ್ ಕಾಲ್ ಮಾಡ್ತಾ ಇದ್ದಾನೆ ಅಂದರೆ ಎಂಥ ವ್ಯೂ ಮಗ ಅವನಿಗೆ. ಫುಲ್ ಓ ಫಾಕ್, ಅಯ್ಯೋ ದೇವ, ಹೋಲಿ ಶಿಟ್ ಎಸಿದ್ದಾರೆ. ಚೆನ್ನಾಗಿ ಊಟ ತಿಂದು ಈಗ ವಿ ಆರ್ ರೈಟ್ ನೌ ಇನ್ ಕಳಸ. ಐ ಬಿಲೀವ್ ಇಟ್ಸ್ ಎ ಟೆಂಪಲ್ ಟೌನ್. ಊಟ ಮಾಡಿ ಇವಾಗ ಕುದುರೆಮುಖ ಹೋಗ್ತಾ ಇದ್ದೀವಿ. ಜಸ್ಟ್ 22 ಕಿಲೋಮೀಟರ್ಸ್. ಇದೇ ಫಾರೆಸ್ಟ್ ಚೆಕ್ ಪಾಯಿಂಟ್ ಎಂಟ್ರೆನ್ಸ್ ಕುದುರೆಮುಖ. ಅದು ಲಾಸ್ಟ್ 12 ಮಂತ್ಸಲ್ಲಿ ನಾನು ಇದು 3ನೇ ಸತಿ ಬರ್ತಾ ಇರೋದು. ದೇರ್ ಯು ಸಿ ದೋಸ್ ಆರ್ ದ ಹಿಲ್ ರೇಂಜಸ್ ಆಫ್ ಕುದುರೆಮುಖ. ಹೋಪ್ಫುಲಿ ಮಳೆ ಬರೋಲ್ಲ, ಸ್ವಲ್ಪ ಬಿಸಿಲು ಬಂದರೆ ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ವೆದರ್. ನೋಡೋಣ. ನೋಡಿ ಅಲ್ಲಿ ತೋರಿಸ್ತೀನಿ ನಿಮಗೆ ಫಸ್ಟ್ ವ್ಯೂ ಆಫ್ ಕುದುರೆಮುಖ ರೇಂಜ್. ಏನು ಸಕ್ಕತ್ತಾಗಿದೆ. ಹೇ ನವಿಲು ಇಲ್ಲಿ ಎಸ್ ಬಂದಿದೆ ಫುಟೇಜಲ್ಲಿ. ಬನ್ನಿ ಕುದುರೆಮುಖ ನೋಡಿಕೊಂಡು ಈ ಸುಂದರವಾದ ಹಾಡನ್ನು ಕೇಳಿ ಆನಂದಿಸೋಣ. ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಹೇ ಸೂರ್ಯ ಬರದ ಕಮಲವೆಂದು ಅರಳದು, ಚಂದನಿರದ ತಾರೆ ಎಂದು ನಲಿಯದು.
ಸೂರ್ಯ ಬರದ ಕಮಲವೆಂದು ಅರಳದು, ಚಂದ್ರನಿರದ ತಾರೆ ಎಂದು ನಲಿಯದು, ಒಲವ ಮೂಡಿದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಯಪ್ಪ ಏನು ಗುರು ಮಳೆ ಇದು. ಲಾಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಇನ್ಫ್ಯಾಕ್ಟ್ ಕುದುರೆಮುಖ ನಾನು ಆಫ್ರಿಕಾ ಟ್ರಿನಲ್ಲಿ ಬಂದಾಗ ಬ್ರೂಸ್ ಗ್ಯಾಂಗ್ ಜೊತೆ ಬಂದಿದ್ದೆ. ಎಷ್ಟು ಕ್ಲಿಯರ್ ಆಗಿತ್ತು ಅಂದರೆ ಆವಾಗ ಇಟ್ ವಾಸ್ ಅ ಬ್ಯೂಟಿಫುಲ್ ವ್ಯೂ. ಆವಾಗ ಮೋಹನ್ನು, ಗಿರೀಶು, ನವೀನು, ಅಂಶುಮನ್, ಪ್ರದೀಪ್, ಸಖತ್ ಗ್ಯಾಂಗ್. ಅದೊಂಥರ ಒನ್ ಆಫ್ ದ ಬೆಸ್ಟ್ ರೈಡ್ಸ್ ದಟ್ ಐ ಎವರ್ ಡನ್. ಸೂಪರ್ ಆಗಿತ್ತು ವೆದರು. ಆದರೆ ಈಗ ಏನೂ ಕಾಣ್ತಾ ಇಲ್ಲ. ಛೇ, ಮಳೆ ಇರಲಿಲ್ಲ ಅಂದರೆ ಕ್ಲೀನಾಗಿ ತೋರಿಸ್ಬೋದಿತ್ತು ಇವೆಲ್ಲ. ಇದೆ, ದಿಸ್ ಇಸ್ ದ ಫಸ್ಟ್ ಫೋಟೋ ಪಾಯಿಂಟು. ದಿಸ್ ಇಸ್ ಅನದರ್ ವ್ಯೂ ಪಾಯಿಂಟ್. ಇದು ಲೆಫ್ಟ್ ರೈಟಲ್ಲಿ ಇಲ್ಲ ಬರ್ತಾನೆ ಇದೆ. ನನಗೆ ಗೊತ್ತು, ನಮಗೆ ಗೊತ್ತು ಹೇಗೆ ಬದುಕೊಂಬಂದ್ವಿ ಈಚೆ ಅಂತ. ಏನು ಗುರು ಹಿಂಗಿದೆ ರೋಡು, ಕಾಣ್ತಾನೆ ಇಲ್ಲ. ಯಪ್ಪ, ಫಾಗ್ ನೋಡಬೇಕು ಅಂದರೆ ಈ ಥರ ಫಾಗ್ ಕಾಣಿಸ್ಬಿಡೋದ ನಮಗೆ. ಹೋಲಿ, ನಿಧಾನಕ್ಕೆ ಹೋಗ್ರಪ್ಪ, ನಿಧಾನಕ್ಕೆ ಹೋಗಿ. ಆ ಜಿ ಪಿ ಮುಂದೆ ಹೋಗಿದ್ದು ಒಳ್ಳೇದಾಯ್ತಪ್ಪ. ಇನ್ನತ್ರ ಎಲ್ಲೋ ಲೈಟರು ಇದೆ, ನಂತರ ಬರೀ ವೈಟ್ ಲೈಟು ಮತ್ತು ಮಹಾ ಹಾಕ್ಸಿರೋದು. ಹೆಂಗೆ ಹೋಗ್ತೀವಿ ಒಂದನೇ ಬರ್ತೀನಿ ಮರ. ರೆಡ್ ಕಲರ್ ಲೈಟೇ ನನ್ನ ಲೈಟ್ ಇವತ್ತು. ಅಮ್ಮ ಏನೂ ಕಾಣ್ತಾ ಇಲ್ಲ ರೋಡು. ಎಷ್ಟು ಫಾಗ್ ಆಗಿದೆ ಅಂದರೆ, ನಾನು ಲಾಸ್ಟ್ ವೀಡಿಯೋಲಿ ಯಾರೋ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಹೇಳಿದ್ದಾಗರು ಚಾರ್ಮಡಿ ಘಾಟ್ ನೈಟ್ ರೈಡ್ ಮಾಡಿ ಅಂತ. ಯಾವ ಬಾಯಲ್ಲಿ ಹೇಳಿದ್ನೋ ಬಾಯಿಗೆ ಬಿಸಿ ಬಿಸಿ ಜಿಲೇಬಿ ಹಾಕ. ಅಲ್ಲೆಲ್ಲೋ ದೂರ ಗಾಡಿ ಬರ್ತಿರೋಂಗಿದೆ. ಎಸ್, ಗಾಡಿ ಬರ್ತಿದೆ, ಗಾಡಿ ಬರ್ತಿದೆ, ಗಾಡಿ ಬರ್ತಿದೆ. ಲೈಟ್ ಬಿತ್ತು ಕಡ್ಮೇಲೆ ಏನೂ ಕಾಣ್ತಲ್ಲ. ಇನ್ನೊಂದಿನ ಬರ್ತಿದೆ, ಕಾರ್ ಬರ್ತಿದೆ ಇಲ್ಲಿ ಹೇಳ್ತೀನಿ. ಯಪ್ಪ, ದಿಸ್ ಈಸ್ ಮ್ಯಾಗ್ನಿಫಿಸೆಂಟ್. ಏನು ಲೆವೆಲ್ ಗುರು ಫಾಗ್ ಇದು. ಯಪ್ಪ, ಇಷ್ಟೊಂದೆಲ್ಲ ಕೇಳಲಿಲ್ಲ ಗುರು. ದೇವರೇ, ಇಷ್ಟೊಂದೆಲ್ಲ ಫಾಗ್ ಬೇಡ ನಮಗೆ, ಸ್ವಲ್ಪ ಕಮ್ಮಿ ಮಾಡ್ರಪ್ಪ. ಚಾರ್ಮಡಿ ಘಾಟ್ ಫಾರೆಸ್ಟ್ ಯಾವ್ದಾರ ಘಾಟದ್ದು ಚೆಕ್ ಪೋಸ್ಟ್ ಇರುತ್ತಲ್ಲ, ಅಲ್ಲಿ ಪೊಲೀಸಲ್ಲಿ ನಿಲ್ಸಿದ್ರಲ್ಲ,
ನಾನು ನಿಲ್ಲಿಸ್ಬಿಟ್ಟು ಇನ್ಶೂರೆನ್ಸು RC ಕಾರ್ಡ್ ಎಲ್ಲ ಕೇಳ್ತಾರೆ, ಎಲ್ಲ ತೆಗಿಬೇಕು ಅಂದ್ಕೊಂಡ್ರೆ ನಿಲ್ಲಿಸ್ಬಿಟ್ಟು ಗಾಡಿ ರೇಟ್ ಎಷ್ಟು, ಮೈಲೇಜ್ ಎಷ್ಟು ಕೊಡುತ್ತೆ ಇವಾಗ ಪೊಲೀಸ್ ನೋಡ್ಬಿಟ್ಟು ಇವಾಗ ಹತ್ತಿದ್ದೀಗ ಚಾರ್ಮಡಿ ಘಾಟ್ ಅಂತ ಹ್ಞೂ ಅಂದೆ. ತಲೆ ಚಚ್ಕೋತಾ ಇದ್ದಾರೆ, ಏರಿಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ ಯಾಕೆ ತಲೆ ಚಚ್ಕೋತಾ ಇದ್ದ ಅಂತ. ಯಪ್ಪ ನಾನು ತಲೆ ಚಚ್ಕೋತಾ ಇದ್ರು, ಏರಿ ಹಿಂಗಿದೆ ಈ ಲೆವೆಲ್ಗ. ನೋಡ್ರಪ್ಪ, ಇದೇ ವ್ಯೂ ಪಾಯಿಂಟು ಮತ್ತು ಫೋಟೋ ಪಾಯಿಂಟು ಚಾರ್ಮಡಿ ಘಾಟಲ್ಲಿ. ಗೊತ್ತಾಗ್ತಾ ಇದೆಯಾ ಯಾರಿಗೆ? ನೋಡ್ರಪ್ಪ, 7 ರಾತ್ರಿ, ಈ ಲೆವೆಲ್ ಫಾಗು, ಲೆಫ್ಟ್ ರೈಟಲ್ಲಿ ವಾಟರ್ ಫಾಲ್ಸ್ ಬೀಳ್ತಾ ಇರುತ್ತೆ, ನೋಡ್ಕೊಂಬಿಡಿ ಹಂಗೆ. ಟೂ ವೇ ಟ್ರಾಫಿಕ್ ಬಂದು ಬೇನಪ್ಪಾಗತ್ತೆ ಚಿಕ್ಕ ರೋಡಲ್ಲಿ. Hey guys, what's up? ಸಂದೀಪ್ ಇಲ್ಲಿ. ನಿಮಗೆ ಚಾರ್ಮಡಿ ಘಾಟ್ ಫುಟೇಜ್ ತೋರಿಸ್ತಾ ಇದೆ. ಆಫ್ಟರ್ ದ್ಯಾಟ್ ಗೋಪ್ರೋದು ಬ್ಯಾಟ್ರಿ ಇಟ್ ಕಂಪ್ಲೀಟ್ಲಿ ಡ್ರೈನ್ಡ್ ಔಟ್. ಸೊ ಐ ಥಿಂಕ್ ವಿ ವರ್ ಅಬೌಟ್ 17th hour ಪ್ರಾಬಬ್ಲಿ ಆನ್ ದ ರೋಡ್. ತುಂಬ ಫುಟೇಜ್ ತೊಗೊಂಡಿದ್ದೆ, ಸೊ ದೇರ್ ಫಾರ್ ಎವ್ರಿಥಿಂಗ್ ಗಾಟ್ ಡ್ರೈಡ್ ಔಟ್. ಸೊ ಎರಡು ಎಪಿಸೋಡ್, ದಿಸ್ ಇಸ್ ಸೆಕೆಂಡ್ ಎಪಿಸೋಡ್ ರೈಟ್. ಸೊ ಫಸ್ಟ್ ಎಪಿಸೋಡಲ್ಲಿ ದೇವ್ರ ಮನೆ ಬೆಟ್ಟ ತೋರಿಸಿದೆ. ಐ ಹೋಪ್ ಯು ಲೈಕ್ ಎವ್ರಿಥಿಂಗ್ ದಟ್ ಯು ಸಾ ಆ್ಯಂಡ್ ಆಲ್ಸೋ ದ ಮ್ಯೂಸಿಕ್. ನಾನು ಇದಕ್ಕೆ ಅಂತಲೇ ಹಾಡು ಕಂಪೋಸ್ ಮಾಡಿದ್ದು, ಅದಾದ ರೀಕ್ರಿಯೇಟ್ ಮಾಡಿದ್ದು. ನಗುವ ನಯನ ಅಂತ ಪಲ್ಲವಿ ಅನುಪಲ್ಲವಿ ಫಿಲ್ಮ್ದು ಅನಿಲ್ ಕಪೂರ್ ಅವರಿದ್ರು. ಸೊ ವೇ ಬ್ಯಾಕ್ ಅವಾಗ ಹಿಂಗೆ ಸಕ್ಕದಾಯ್ತಲ್ಲ ಕನ್ನಡ ಇಂಡಸ್ಟ್ರಿ. ಈಗಲೂ ಚೆನ್ನಾಗಿದೆ, ಬಟ್ ಆಲ್ವೇಸ್ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಸೊ ದ್ಯಾಟ್ ಈಸ್ ಅ ಫೀಲಿಂಗ್. ಆ್ಯಂಡ್ ದೆನ್ ಸೆಕೆಂಡ್ ಎಪಿಸೋಡ್ ಆಬ್ವಿಯಸ್ಲಿ ನೋಡಿರ್ತೀರ, ಕಳಸ, ಕುದುರೆಮುಖ ಮತ್ತು ಚಾರ್ಮಡಿ ವಾಸ್ ಎಪಿಕ್. ಸೊ ಇದಾದಮೇಲೆ ಏನಾಯಿತು ಅಂತ ಹೇಳ್ತೀನಿ. ಸೊ ಅರೌಂಡ್ 8:20 ಅಷ್ಟೊತ್ತಿಗೆ ನಾವು ಕೆಳಗೆ ಇಳಿದ್ವಿ ಚಾರ್ಮಡಿಯಿಂದ. ಆ್ಯಂಡ್ ದೆನ್ ಬೇಲೂರು ಕಳಸ ರೋಡ್ ಹಿಡಿದ್ವಿ. ಅದು ಹೇಗಿತ್ತು ರೋಡ್ ಅಂದರೆ, ಇಟ್ಸ್ ಲೈಕ್ ಅಫ್ಕೋರ್ಸ್ ಸಿಂಗಲ್ ಲೇನ್ ರೋಡು. ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಇಟ್ಸ್ ನಾಟ್ ಲೈಕ್ ಜೋರು ಮಳೆ ಅಲ್ಲ, ಇಟ್ಸ್ ಲೈಕ್ ಅ ಸ್ಲೈಟ್ ಡ್ರಿಸಲ್, ಆ ಥರ ಮಳೆ ಬರ್ತಾಯಿತ್ತು. ಸೊ ನಮಗೆ ವಿಸಿಬಿಲಿಟಿ ಬಹಳ ಕಷ್ಟ ಆಗೋಯ್ತು. ಸೊ ದೇರ್ ವಾಸ್ ಅ ಪಾಯಿಂಟ್, ಇನ್ನೇನು ಹಾಸನ್ ರೀಚ್ ಆಗ್ತಿದ್ವಿ. ಹಾಸನ್ಗೆ ಒಂದು 10 ಕಿಲೋಮೀಟರ್ ಇತ್ತು. ಸೊ ಹರ್ಷ ಆ್ಯಕ್ಚುಲಿ ವಾಂಟೆಡ್ ಟು ಗೋ ಅರ್ಲಿ. ಸೊ ಹಿ ಹ್ಯಾಡ್ ಟು ಬಿ ಹೋಮ್ ರೈಟ್ ಬೈ 12:30 ರೀಚ್ ಆದ್ರು ಅವರು. ಬಟ್ ಹಿ ಹ್ಯಾಡ್ ಟು ಬಿ ಹೋಮ್ ಅರ್ಲಿ. ಸೊ ದಿಲೀಪ್ ಅವರು ಹರ್ಷ ಒಬ್ಬರನ್ನೇ ಕಳ್ಸೋದು ಬೇಡ ಅಂದ್ಬಿಟ್ಟು ದಿಲೀಪ್ ಆ್ಯಂಡ್ ಹರ್ಷ ಪೇರ್ಡ್ ಅಂಡ್ ದೆ ವೆಂಟ್. ಸೊ ನಾನು ಮತ್ತು GP ಒಟ್ಟಿಗೆ ಇದ್ವಿ ರೈಟ್. ಮಧ್ಯ DJ ಅವ್ರು ಸಿಕ್ಕಾಕೊಂಡ್ಬಿಟ್ರು. ಸೊ ದೇರ್ ಫಾರ್ DJ ಡಿಸೈಡೆಡ್ ದಟ್ ಹಿಸ್ wait for us in midway. That was near 10 kilometers prior to Hassan. ಸೊ ನಮಗೆ ಕಾದರು. ಸೊ ಅವ್ರು ಕಾದ ಜಾಗದಲ್ಲಿ ಫುಲ್ ಒದ್ದೆ ಆಗ್ಬಿಟ್ಟಿದ್ದೀವಿ ನಾವು ರೈಟ್. ಹೇಗಿತ್ತು ಸಿಚುವೇಶನ್ ಅಂದರೆ, ಎದೆಗಳು ಬೆಚ್ ಮಾಡ್ಕೋಬೇಕಲ್ಲ. ಸೊ ನಮ್ಮ T-ಶರ್ಟ್ ಬಿಚ್ಬಿಟ್ಟು ಹಿಂಡಿದ್ರೆ ನೀರು.
ಸೊ ಟೀ ಶರ್ಟನ್ನು ನಾವು ಬಿಚ್ಚಿ ರೈನ್ ಗೇರ್ನ ಹಾಕ್ಕೊಂಡು ಸ್ವಲ್ಪ ಎದೆಗೂಡನ್ನ ಬಿಚ್ ಮಾಡ್ಕೊಂಡು ಅದ್ರ ಮೇಲೆ ನಂದು ಆಲ್ಪೈನ್ ಸ್ಟಾರ್ ವ್ಯಾಲ್ಪರೈಸೋ ಜಾಕೆಟ್ ಹಾಕ್ಕೊಂಡು ಓಡಿಸಿದ್ದು. ಅದಾದಮೇಲೆ ಸ್ವಲ್ಪ ರಿಲೀಫ್ ಸಿಕ್ತು. ಅದಾದಮೇಲೆ ಹಾಸನ್ ದಾಟಿದ್ವಿ. ಹಾಸನ್ ದಾಟಿದ ತಕ್ಷಣ ಅಫ್ಕೋರ್ಸ್ ಎವ್ರಿಬಡಿ ವಾಸ್ ಸೂಪರ್ ಟೈರ್ಡ್ ಅಲ್ಲ. ಇಟ್ ವಾಸ್ ಅರೌಂಡ್ 8:39. ಒಂದು ಕಾಫಿ ನಿಲ್ಸಿದ್ವಿ ಬಿಸಿ ಬಿಸಿ ಕುಡಿಯೋಣ ಅಂತ. ಬಿಕಾಸ್ ಸಖತ್ ನಿದ್ದೆ ಹಿಡಿತಾ ಇತ್ತು. ಆಮೇಲೆ ಹಾಸನಿಂದ ನಾವು ನಾನ್ ಸ್ಟಾಪ್ ಹೊಡೆದ್ವಿ ಪ್ರಾಬಬ್ಲಿ ಕುಣಿಗಲ್ವರೆಗೂ. ಕುಣಿಗಲ್ ಹತ್ರ ಇನ್ನೊಂದು ಸ್ಟಾಪ್ ತೊಗೊಂಡ್ವಿ, ಆಗ್ತಿರಲಿಲ್ಲ, ಸೂಪರ್ ಟೈರ್ ರೈಟ್. ಆಮೇಲೆ ನೆಲಮಂಗಲ ಟೋಲ್ ಹತ್ರ ಅದಕ್ಕೆ ಮುಂಚೆ ನನಗೆ ಗಾಡಿ ಓಡಿಸ್ತಿದ್ದೀನಿ, ಟಕ್ಕಂತ ಒಂದು ಜರ್ಕ್ ಹೊಡಿತು. ದಟ್ಸ್ ದ ಟೈಮ್ ಐ ಡಿಸೈಡೆಡ್ ನಾವು ನಾಗ ಟೇಕ್ ದ ರಿಸ್ಕ್. ನಿಲ್ಲಿಸ್ಬಿಟ್ಟು ಕಾಫಿ ಕುಡ್ದು ಐ ಹ್ಯಾವ್ ಟು ಮೆನ್ಷನ್ GP, ಮೈ ಗಾಡ್, ಅವ್ರು ನನ್ನ ಇಟ್ ವಾಸ್ ಲೈಕ್ ವಿ ವರ್ ಟೇಕಿಂಗ್ ಟರ್ನ್ಸ್. ನಾನು ಮುಂದೆ ಹೋಗ್ತಿದ್ದೆ, ಆಮೇಲೆ ಅವ್ರು ಹಿಂದೆ ಬರ್ತಿದ್ರು. ಪ್ರಾಬ್ಲಿ ಹಾಸನ್ ರೋಡು, ಹಾಸನ ಆಗಿ ಕುಣಿಗಲ್ ಹತ್ತತ್ರ ಇಂದ ಇನ್ಫ್ಯಾಕ್ಟ್ ಹೈವೇಲಿ ಅವರೇ ತೊಗೊಂಡ್ಬಿಟ್ರು ಲೀಡ್. ಲೈಕ್ ಸ್ಯಾಂಡಿ ನೀವು ಬೇಡ, ಬಿಕಾಸ್ ನಿಮ್ಮದು ಫಾಗ್ ಆಗ್ತದೆ ಕನ್ನಡಕ ಎಲ್ಲ, ಸೊ ದೇರ್ ಫಾರ್ ನೀವು ಆ ರಿಸ್ಕ್ ತೊಗೋಬೇಡಿ ರೈಟ್ ಅಂದ್ಬಿಟ್ಟು ಮುಂದೆ ಬಿಟ್ಟರು ನನ್ನ. ರಾದರ್ ಅವ್ರು ಮುಂದೆ ಹೋದರು. ಸೊ GP, I have to say, man, the way he motivated me and make sure I don't sleep off all those certain points, I felt like hats off, like seriously. ಸೊ ಇವೆಂಚುಲಿ ಮನೆಗೆ ತಲುಪಿದ್ದು ಒಂದು 2 ಗಂಟೆ ಆಗಿತ್ತು. ಪ್ರಾಬ್ಲಿ ಹಾಸನಿಂದ ಬೆಂಗಳೂರು ಯೂಶಲಿ 180 ಕಿಲೋಮೀಟರ್ಸ್ ಅಲ್ವಾ. ಸೊ ಒಂದಿಷ್ಟು ಟೈಮ್ ಫ್ರೇಮಲ್ಲಿ ಯೂಶಲಿ ಮಾಡ್ತಿದ್ವಿ. ಬಟ್ ಈ ಸತಿ ನಾನು ಮಾಡಿದಾಗ ಇಟ್ ವಾಸ್ ಆಲ್ಮೋಸ್ಟ್ 4 hours, the longest that I've ever done. ಸಖತ್ ಟ್ರೆಚರಸ್ ರೈಡ್ ಆಗೋಯ್ತು ಕೊಂಕಣಿಗೂ. ಬಟ್ ಒನ್ ಥಿಂಗ್ ಈಸ್ ದಟ್ this ride, it tested a lot of things, right? One thing, it is about how much you enjoy riding and how much can the passion go on. That is one thing, right? ಇನ್ನೊಂದು ಬಂದು ಪ್ಯಾಷನ್ ಇದು ಸರಿ, ರೈಡಿಂಗ್ ಸರಿ, ಎಲ್ಲ ಸರಿ, ಬಟ್ ವಿಲ್ ದ ಕಂಡೀಷನ್ಸ್ ಫೇವರ್ ಯು, ರೈಟ್? ಸೊ ದಟ್ಸ್ ಅನದರ್ ಸ್ಕಿಲ್ ಸೆಟ್ ದಟ್ ಇಟ್ ಟೆಸ್ಟೆಡ್ ಇಸ್. ನಾವು ಯಾವ ಲೆವೆಲ್ಗೆ ರೈಡ್ ಮಾಡ್ಬೋದು ಅಂತ. ದೇರ್ ಸೋ ಮೆನಿ ಅಕೇಷನ್ಸ್ ಲಾಟ್ ಆಫ್ ಅಸ್ ಬೀಳ್ಬೋದಿತ್ತು, ಬಟ್ ಯಾರೂ ಬಿಡಲಿಲ್ಲ. ಸೊ ವಿ ವರ್ ಆಲ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಅವರ್ ರೈಡಿಂಗ್ ಸ್ಕಿಲ್ಸ್ ಆ್ಯಂಡ್ ವಿ ವರ್ ಸೇಫ್, ರೈಟ್? ಸೊ ಚಾರ್ಮಿಡಿ ಘಾಟಲ್ಲೂ ಅಷ್ಟೇ, ಬಿಕಾಸ್ ಆಫ್ ದ ರಿಫ್ಲೆಕ್ಟರ್ ದಟ್ ವಾಸ್ ದೇರ್ ಆರ್ ದ ವೈಟ್ ಲೈನ್ ದಟ್ ವಾಸ್ ದೇರ್, ಅದನ್ನು ನೋಡಿಕೊಂಡೇ ನಾವು ಹೋಗಿದ್ದು. ದಟ್ ಗಿವ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ರೈಡ್ ವಾಸ್ ಅಫ್ಕೋರ್ಸ್ ಆಲ್ಪೈನ್ ಸ್ಟಾರ್ಸ್ ಬೂಟ್ಸಲ್ಲಿ ಟ್ರೆಕ್ ಎಲ್ಲ ಮಾಡಿದ್ದೀವಿ. ಐ ಮೀನ್ ದಟ್ಸ್ ಆಲ್ ಪಾರ್ಟ್ ಆಫ್ ಅಡ್ವೆಂಚರ್. ಬಟ್ ದ ಬೆಸ್ಟ್ ಥಿಂಗ್ ಅಬೌಟ್ ಫಾರ್ ಮೀ ಈಸ್ ನಾವು 5 ಜನ ಬ್ರದರ್ಹುಡ್ ಅಂತೀವಿ, ಅಥವಾ ಕನ್ನಡದಲ್ಲಿ ಅಣ್ಣ ತಮ್ಮದ್ರ ಥರ ಜೊತೆಗೆ ಹೋಗಿ ಮೋಟಿವೇಟ್ ಮಾಡಿಕೊಂಡು ಮಾಡಿದ್ದು. ದ್ಯಾಟ್ ವಾಸ್ ಅ ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ಟು ಬಿ ಆನೆಸ್ಟ್, GP ಮತ್ತು ಹರ್ಷ ಜೊತೆ ಫಸ್ಟ್ ಟೈಮ್ ನಾವು ಭೇಟಿ ಮಾಡಿದ್ದು, ಮಾತಾಡಿದ್ದು ಎಲ್ಲ, ರೈಟ್? ಆ್ಯಂಡ್ ರೈಡ್ ಆದಮೇಲೆ ಇಟ್ಸ್ ಲೈಕ್ ವಿ ನೋ ದೆಮ್ ಫಾರ್ ಇಯರ್ಸ್, ರೈಟ್? I mean, that's what biking does to you, right? So with this, I'm going to end my vlog. So this was the entire story. I hope nimge vlog ishta agide, both the parts and also the music that I've recreated. Naguva Nayana mattu Neera Bittu Nelada Mele Doni Sagadu, beautiful songs. Sakkad ishta ಆಯಿತು. ಇನ್ಫ್ಯಾಕ್ಟ್ ನಾನು ಈ ರೈಡ್ ಪ್ಲ್ಯಾನ್ ಆದಾಗ ಹಿಂದಿನ ದಿನ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಯಾವ ಸಾಂಗ್ ಮಾಡೋಣ ಅಂತ. ಇದು ಬಂತು ತಲೆಗೆ, ರೆಕಾರ್ಡ್ ಮಾಡಿದೆ ಒಂದು ಲೆವೆಲ್ಗೆ. I'm hoping you liked it. I for sure enjoyed recording, editing, and of course traveling and telling you the story. And so bada ishta aitu ee kathe hedi, me personally. I hope you also have the same feeling. So with this, Sandeep Ramesh signing off. Channel na subscribe ಮಾಡಿ, like ಮಾಡಿ, share ಮಾಡಿ, and bell icon ಒತ್ತಿ. ನಂತರ watch my other vlogs if you haven't already. ಇಲ್ಲೊಂದು ಲಿಂಕ್ ಹಾಕ್ತೀನಿ, ಇಲ್ಲೊಂದು ಲಿಂಕ್ ಹಾಕ್ತೀನಿ. ಬೇರೆ ವೀಡಿಯೋಸ್ ನೋಡಿ, ಮಜಾ ಮಾಡಿ. ಹ್ಯಾವ್ ಅ ಗುಡ್ ಟೈಮ್. ಟೇಕ್ ಕೇರ್, ಸ್ಟೇ ಸೇಫ್.